ಗಿಲ್ಲಿ ಕಾವ್ಯ ನಡುವೆ ಮತ್ತೆ ಮೂಗು ತೂರಿಸಿದ ಧನುಷ್. ಹೌದು ಸ್ನೇಹಿತರೆ, ಗಿಲ್ಲಿ ಕಾವ್ಯ ಇಬ್ರು ಒಂದೆರಡೆ ಸೇರಿರ್ತಾರೆ. ಸೊ ಹೌದು ಸ್ನೇಹಿತರೆ, ಯಾಕಂತಂದ್ರೆ ಕಾವ್ಯ ಶೈವ ಅವರ ಬರ್ತ್ಡೇ ಇರೋದ್ರಿಂದ ಕಾವ್ಯ ಶೈವ ಅವರ ಬರ್ತ್ಡೇಯನ್ನ ಸೆಲೆಬ್ರೇಟ್ ಮಾಡೋದಕ್ಕೆ ಗಿಲ್ಲಿ ಕೂಡ ಸೇರಿರ್ತಾರೆ. ಗಿಲ್ಲಿ ಹಾಗೆ ಕಾವ್ಯ ಕೂಡ ಸೇರಿರ್ತಾರೆ. ಸೊ ಅಲ್ಲೂ ಕೂಡ ಧನುಷ್ ಅವರು ಬಂದು ಒಂದು ಮೂಗನ ತೋರಿಸ್ತಾರೆ. ಹೌದು ಸ್ನೇಹಿತರೆ, ಸೊ ಬರ್ತ್ಡೇ ದಿನ ಬಂದ್ಬಿಟ್ಟು ಅವರಿಗೆ ಕೇಕ್ ಅನ್ನ ತಿನ್ನಿಸೋದು ಈ ತರ ಮಾಡ್ತಾರೆ. ಸೊ ಈ ತರ ಯಾಕೆ ಮಾಡಿದ್ರು, ಇವರಿಬ್ಬರ ನಡುವೆ ಇರೋದು ಸ್ನೇಹನ ಅಥವಾ ಮತ್ತೇನಾದ್ರೂ ಅಫಿಯರ್ ಇದೆಯಾ? ಸೊ ಇದೆಲ್ಲದ್ರ ಬಗ್ಗೆ ಸಂಪೂರ್ಣವಾದ ವಿಡಿಯೋನ ನಿಮ್ಗೆ ಹೇಳ್ತಾ ಹೋಗ್ತೀನಿ, ಸಂಪೂರ್ಣವಾದ ಮಾಹಿತಿಯನ್ನು ಹೇಳ್ತಾ ಹೋಗ್ತೀನಿ. ಹೌದು ಸ್ನೇಹಿತರೆ, ಹಾಗೆ ಈ ಒಂದು ವಿಡಿಯೋದ ಕೊನೆಯಲ್ಲಿ ಆ ಒಂದು ವಿಡಿಯೋ ಕ್ಲಿಪ್ ಕೂಡ ಹಾಕಿದ್ದೇನೆ. ಧನುಷ್ ಹಾಗೆ ಕಾವ್ಯ ಇಬ್ರು ಒಂದು ಬರ್ತ್ಡೇ ಪಾರ್ಟಿಯಲ್ಲಿ ಇಬ್ರು ಇರೋದು. ಸೊ ಹೌದು ಸ್ನೇಹಿತರೆ, ಅದಕ್ಕಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡ ಯಾಕೆ ಮಾಡೋದು, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹೌದು ಸ್ನೇಹಿತರೆ, ಗಿಲ್ಲಿ ಕಾವ್ಯ ಒಂದು ಅತ್ಯುತ್ತಮವಾದ ಜೋಡಿ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಹೇಳ್ಬೋದು. ಬಿಗ್ ಬಾಸ್ನ ಎಷ್ಟೋ ಸೀಸನ್ಗಳು ಮುಗಿದು ಹೋದ್ರು ಕೂಡ ಇಂತಹ ಜೋಡಿ ಮತ್ತೆ ಎಲ್ಲೂ ಸಿಗಲ್ಲ, ಈ ಹಿಂದೆ ಎಲ್ಲೂ ಸಿಕ್ಕಿಲ್ಲ ಅಂತದನ್ನ ನಾವು ಮತ್ತೆ ಒಮ್ಮೆ ನೆನಪು ಮಾಡಿಕೊಳ್ಬಹುದು. ಹೌದು ಸ್ನೇಹಿತರೆ, ಯಾಕಂತಂದ್ರೆ ನಾವು ನೋಡ್ಬೋದು ಬಿಗ್ ಬಾಸ್ ಸೀಸನ್ 11ವರೆಗೂ ಯಾವುದೇ ಜೋಡಿ ಕೂಡ ಇಷ್ಟೊಂದು ಪ್ರಸಿದ್ಧಿಯಾಗಿಲ್ಲ. ಸೊ ಪ್ರಸಿದ್ಧಿ ಆದ್ರೂ ಕೂಡ ಈ ಮಟ್ಟಿಗೆ ಒಂದು ಸೆನ್ಸೇಷನ್ ಅನ್ನ, ಹವಾವನ್ನ ಕ್ರಿಯೇಟ್ ಮಾಡಿಲ್ಲ. ಹೌದು ಸ್ನೇಹಿತರೆ, ಯಾಕಂತಂದ್ರೆ ಅಷ್ಟೊಂದು ಒಂದು ಪಾಪ್ಯುಲಾರಿಟಿಯನ್ನ ಈ ಜೋಡಿಗೂ ಪಡೆದಿದೆ. ಹೌದು ಸ್ನೇಹಿತರೆ, ಗಿಲ್ಲಿ ಹಾಗೆ ಕಾವ್ಯ ಅಂತಂದ್ರೆ ಎಲ್ಲರೂ ಕೂಡ ಇಷ್ಟಪಡುವಂತ ಜೋಡಿ. ಇವರ ಹಿಟರ್ಸ್ಗಳೇ ಇಲ್ಲ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಹೇಳ್ಬೋದು. ಗಿಲ್ಲಿ ಹಾಗೆ ಕಾವ್ಯ ಇಬ್ಬರ ಜೋಡಿಯನ್ನ ಬೇಡಪ್ಪ, ಈ ಜೋಡಿ ಸರಿಯಾಗಿಲ್ಲ ಅಂತಕ್ಕಂಥದ್ದು 100ಕ್ಕೆ 10% ಜನ ಇದ್ರೆ 100ಕ್ಕೆ 90% ಜನ ಇವರಿಬ್ಬರ ಜೋಡಿ ತುಂಬಾನೇ ಚೆನ್ನಾಗಿದೆ, ಇವರಿಬ್ರು ಆದಷ್ಟು ಬೇಗ ಮದುವೆ ಆಗ್ಲಿ ಅಂತಕ್ಕಂಥದನ್ನ ಎಲ್ಲರೂ ಕೂಡ ಆಶೀರ್ವದಿಸ್ತಾರೆ. ಸೊ ಎಲ್ಲರೂ ಕೂಡ ಹಾರೈಸ್ತಾರೆ. ಹೌದು ಸ್ನೇಹಿತರೆ, ಇಂತಹ ಜೋಡಿ ಮೇಲೆ ಯಾರು ಕಣ್ಬಿತ್ತೋ, ಸೊ ಯಾಕೆ ಈ ರೀತಿ ಜಗಳ ಆಗ್ತಿದೆ ಅಂತಕ್ಕಂಥದ್ದು ಸ್ವಲ್ಪ ತಿಳಿದುಕೊಂಡು ಬರೋಣ ಬನ್ನಿ. ಹೌದು ಸ್ನೇಹಿತರೆ, ಇನ್ನು ಗಿಲ್ಲಿ ಬಗ್ಗೆ ನೋಡಿದ್ರೆ ಗಿಲ್ಲಿ ಒಬ್ಬ ಒಳ್ಳೆಯ ಪ್ರತಿಭೆ. ಸೊ ಹಳ್ಳಿ ಪ್ರತಿಭೆ ಆಗಿರೋದ್ರಿಂದ ಒಬ್ಬ ಒಳ್ಳೆಯ ನಟ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಹೇಳ್ಬೋದು. ಹೌದು ಸ್ನೇಹಿತರೆ, ಸಾಕಷ್ಟು ಕಷ್ಟಪಟ್ಟು ಒಂದು ತುಂಬಾ ಮೇಲಕ್ಕೆ ಬಂದಿದ್ದಾರೆ. ಹೌದು ಸ್ನೇಹಿತರೆ, ತುಂಬಾ ಅಂದ್ರೆ ತುಂಬಾನೇ ಕಷ್ಟಪಟ್ಟಿದ್ದಾರೆ. ಮೊದಲು ಗಾರೆ ಕೆಲಸಗಳನ್ನ ಮಾಡ್ಕೊಂಡು ಸೊ ಒಂದು ಕಾಮಿಡಿ ಫಿಲ್ಮ್ಸ್ ಗಳನ್ನ, ಶಾರ್ಟ್ ಫಿಲ್ಮ್ಸ್ ಮಾಡ್ತಾ ಸೊ ಈ ಲೆವೆಲ್ಗೆ ಬಂದಂತವ್ರು ಒಂದು ಗಿಲ್ಲಿ ಅವರು ಅಂತಕ್ಕಂಥದ್ದನ್ನ ನಾವು ಮತ್ತೊಮ್ಮೆ ನೆನಪು ಮಾಡ್ಕೊಳ್ಳೋಣ. ಹೌದು ಸ್ನೇಹಿತರೆ, ಇನ್ನು ಸೊ ಇವತ್ತು ಯಾವ ಲೆವೆಲ್ಗೆ ಬೆಳೆದಿದ್ದಾರೆ ಅಂತ ಅಂದ್ರೆ ಒಂದು ದೊಡ್ಡ ಲೆವೆಲ್ಗೆ ಬೆಳೆದಿದ್ದಾರೆ ಅನ್ನೋದನ್ನ ನಾವು ಇಲ್ಲಿ ತಿಳ್ಕೊಳ್ಬಹುದು. ತಿಂಗಳಿಗೆ 30ರಿಂದ 40 ಲಕ್ಷ ಹಣವನ್ನ ಇದೀಗ ಗಿಲ್ಲಿ ಅವರು ಸಂಪಾದಿಸ್ತಾ ಇದ್ದಾರೆ. ಹೌದು ಸ್ನೇಹಿತರೆ, ಮೊಟ್ಟ ಮೊದಲು ಅವರು ಸಿಗೋದು ದಿನಕ್ಕೆ 300 ರೂಪಾಯಿ ಅಂತೆ ಒಂದು ಗಾರೆ ಕೆಲಸಕ್ಕೆ ಹೋಗ್ತಾ ಇದ್ರು. ಸೊ ಅಂತಹ ಒಂದು ಹಳ್ಳಿ ಪ್ರತಿಭೆ, ಗ್ರಾಮೀಣ ಪ್ರತಿಭೆ ಈ ಮಟ್ಟಿಗೆ ಬೆಳೆದದ್ದು ಎಲ್ರಿಗೂ ಸಂತೋಷದ ವಿಷಯ ಅಂತಕ್ಕಂಥದ್ದನ್ನ ನಾವು ಮತ್ತೊಮ್ಮೆ ನೆನ್ಪು ಮಾಡ್ಕೊಳ್ಬಹುದು. ಹೌದು ಸ್ನೇಹಿತರೆ, ಅಷ್ಟಕ್ಕೂ 30 ಲಕ್ಷ ಹೇಗೆ ಗಳಿಸ್ತಾರಪ್ಪ ಅಂತೀರಾ? ಹೌದು ಸ್ನೇಹಿತರೆ, ಖಂಡಿತವಾಗಿ ಆ ವಿವರವನ್ನು ನಿಮ್ಗೆ ಹೇಳ್ತಾ ಬರ್ತೀನಿ ನಾನೀಗ. ಯಾಕಂತಂದ್ರೆ ಗಿಲ್ಲಿ ಅವರು ಒಂದು ಅಪ್ಪಟ ಪ್ರತಿಭೆ ಆಗಿರೋದ್ರಿಂದ ಸೊ ಇವರು ಹಲವಾರು ಒಂದು ಕಾಮಿಡಿ ಕಿಲಾಡಿಗಳು, ಸೊ ಡಿ ಹಾಗೆ ಇನ್ನಷ್ಟು ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸಿದ್ದಾರೆ. ಸೊ ಅದರಿಂದನೂ ಸಿಕ್ಕಾಪಟ್ಟೆ ಹಣವನ್ನ ಇವರು ಗಳಿಸಿದ್ದಾರೆ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಇವರು ಯಾವ ರೀತಿಯಾಗಿ ಹಣವನ್ನ ಗಳಿಸ್ತಾರೆ, ಈಗ 30 ಲಕ್ಷ ಹೇಗೆ ಗಳಿಸ್ತಾರೆ ಅನ್ನೋದನ್ನ ನೋಡೋದಾದ್ರೆ, ಈಗ ಬಿಗ್ ಬಾಸ್ ನ ಗೆದ್ದು ಬಂದ ಮೇಲೆ ಗಿಲ್ಲಿ ಅವರಿಗೆ ಸಿಕ್ಕಿದ್ದು 35 ಲಕ್ಷ ಹಣ. ಹೌದು ಸ್ನೇಹಿತರೆ, ಸಿಕ್ಕಿದ್ದು 50 ಲಕ್ಷ, ಬಟ್ ಟ್ಯಾಕ್ಸ್ ಎಲ್ಲ ಕಟ್ ಆಗಿ ಸೊ ಇವರ ಕೈಗೆ ಬಂದಿದ್ದು ಹಣ ಕೇವಲ 35 ಲಕ್ಷ ಅಂತಕ್ಕಂಥದನ್ನ ನಾವು ಮತ್ತೊಮ್ಮೆ ನೆನಪು ಮಾಡ್ಕೊಳ್ಬಹುದು. ಹೌದು ಸ್ನೇಹಿತರೆ, ಇನ್ನು ಇವರಿಗೆ 35 ಲಕ್ಷ ತಿಂಗಳಿಗೆ ಎಲ್ಲಿಂದ ಬರುತ್ತಪ್ಪ? ಸೊ ಅಷ್ಟೊಂದು ದುಡ್ಡು ಯಾಕೆ ಈ ತರ ಇದ್ದಾರೆ? ಸೊ ಇದೆಲ್ಲದ್ರ ಬಗ್ಗೆ ನಾನು ಹೇಳೋದಾದ್ರೆ, ಖಂಡಿತವಾಗಿ ಇವರು ತಿಂಗಳಿಗೆ 30ರಿಂದ ಒಂದು 40 ಲಕ್ಷದವರೆಗೆ ಹಣವನ್ನ ಸಂಪಾದಿಸ್ತಾರೆ. ಯಾಕಂತಂದ್ರೆ ಗಿಲ್ಲಿ ಅವರು ಹಲವಾರು ಫಂಕ್ಷನ್ಗಳನ್ನ, ಕಾರ್ಯಕ್ರಮಗಳನ್ನ ಅಟೆಂಡ್ ಮಾಡ್ತಾ ಇದ್ದಾರೆ. ಸೊ ಹೌದು ಸ್ನೇಹಿತರೆ, ಯಾಕಂತಂದ್ರೆ ಈಗ ನಾವು ಬಿಗ್ ಬಾಸ್ ಮುಗಿದು ಬಂದ್ಮೇಲೆ ನೋಡ್ಬೋದು, ಇವರು ಬಿಡುವಿಲ್ಲದೆ ಕಾರ್ಯಕ್ರಮಗಳಿಗೆ ಅಟೆಂಡ್ ಮಾಡ್ತಾನೆ ಇದ್ದಾರೆ. ದಿನಕ್ಕೆ 2ರಿಂದ 3 ಕಾರ್ಯಕ್ರಮಗಳನ್ನು ಖಂಡಿತವಾಗಿಯೂ ಅಟೆಂಡ್ ಮಾಡ್ತಿದ್ದಾರೆ. ಸೊ ಅಷ್ಟೊಂದು ಬಿಸಿ ಶೆಡ್ಯೂಲ್ ನ ಇವರು ಗಿಲ್ಲಿ ಅವರು ಹಾಕೊಂಡಿದ್ದಾರೆ. ಸೊ ಅಷ್ಟೊಂದರ ಮಟ್ಟಿಗೆ ಕಾರ್ಯಕ್ರಮಗಳನ್ನ ಇವರು ಒಂದು ಆಯೋಜಿಸ್ತಾ ಇದ್ದಾರೆ. ಸೊ ಆ ಕಾರ್ಯಕ್ರಮಗಳಿಗೆ ಅಟೆಂಡ್ ಆಗ್ತಾ ಇದ್ದಾರೆ. ಹೌದು ಸ್ನೇಹಿತರೆ, ಇನ್ನು ಇವರು ಒಂದೊಂದು ಕಾರ್ಯಕ್ರಮಗಳಿಗೆ ಪಡೆಯುವ ಸಂಭಾವನೆ ಎಷ್ಟು? ಇವರೇನು 10 ಲಕ್ಷ ಪಡಿತಾರ, 50 ಲಕ್ಷ ಪಡಿತಾರ, ಇವರೇನು 30 ಲಕ್ಷ ಪಡಿತಾರ ಅಂತ ನೀವು ಕೇಳ್ಬೋದು. ಆತರ ಏನು ಇಲ್ಲ ಸ್ನೇಹಿತರೆ, ಖಂಡಿತವಾಗಿ ಇವರು ಒಂದು ಸಣ್ಣ ಒಂದು ಫಂಕ್ಷನ್ ಆಗಲಿ, ಸೊ ಯಾವುದೇ ಒಂದು ಕಾರ್ಯಕ್ರಮ ಆಗಲಿ, ಇವರು ಪಡೆಯುವ ಸಂಭಾವನೆ ಎಷ್ಟಪ್ಪ ಅಂತ ಅಂದ್ರೆ 60ರಿಂದ 70 ಸಾವಿರ. ಹೌದು ಸ್ನೇಹಿತರೆ, ಒಮ್ಮೊಮ್ಮೆ 50 ಸಾವಿರ ಹಣವನ್ನ ಕೂಡ ಚಾರ್ಜ್ ಮಾಡ್ತಾರೆ. ಹೌದು ಸ್ನೇಹಿತರೆ, ಈ ತರಹ ಒಂದು ಪ್ರತಿಭೆಯಾಗಿರೋದ್ರಿಂದ 50 ಸಾವಿರ ಹಣವನ್ನ ಚಾರ್ಜ್ ಮಾಡಿದ್ರೆ ದಿನಕ್ಕೆ ಇಲ್ಲಂದು ಕಮ್ಮಿ ಅಂದ್ರೂ 2 ಕಾರ್ಯಕ್ರಮಗಳನ್ನ ಅಟೆಂಡ್ ಆಗ್ತಾರೆ. ಅದು 5 ನಿಮಿಷ ಆಗಿರ್ಲಿ, 10 ನಿಮಿಷ ಆಗಿರ್ಲಿ, ಇವರು ಪಡೆಯೋ ಹಣ 50ರಿಂದ 60 ಸಾವಿರ ಕಂಡಿರುತ್ತೆ ಸ್ನೇಹಿತರೆ. ಇವರು ಬಂದು ಹೋಗೋದು ಕೇವಲ ಅರ್ಧ ಗಂಟೆ ಮಾತ್ರ, ಆದ್ರೆ ಅದಕ್ಕೆ ಪಡೆಯುವ ಸಂಭಾವನೆ ಎಷ್ಟಪ್ಪ ಅಂತಂದ್ರೆ ಒಂದು 50ರಿಂದ 60 ಸಾವಿರ ಹಣವನ್ನ ಚಾರ್ಜ್ ಮಾಡ್ತಾರೆ. ದಿನಕ್ಕೆ 2 ಕಾರ್ಯಕ್ರಮಗಳನ್ನು ಮಿನಿಮಮ್ ಆಗಿ ಹಿಡಿಯೋಣ. ಹೌದು ಸ್ನೇಹಿತರೆ, ಮ್ಯಾಕ್ಸಿಮಮ್ ಆಗಿ ತುಂಬಾನೇ ಕಾರ್ಯಕ್ರಮಗಳನ್ನ ಡೈಲಿ ಅಟೆಂಡ್ ಮಾಡ್ತಿದ್ದಾರೆ ಈಗೀಗ ಅವರು. ಸೊ ಆದ್ರೆ ನಾವು ಹಿಡಿಯೋದು ಕೇವಲ 2 ಕಾರ್ಯಕ್ರಮಗಳನ್ನ ಹಿಡಿಯೋಣ. ಸೊ 2 ಕಾರ್ಯಕ್ರಮಗಳನ್ನು ಹಿಡಿದ್ರು ಕೂಡ ಇವರು ಎಷ್ಟು ಸಂಪಾದನೆ ಮಾಡ್ತಾರೆ? 2 ಕಾರ್ಯಕ್ರಮ ದಿನಕ್ಕೆ, ಒಂದು ಕಾರ್ಯಕ್ರಮಕ್ಕೆ 50 ಸಾವಿರ ಹಣವನ್ನ ಮಾತ್ರ ಹಿಡಿಯೋಣ. 50 ಸಾವಿರ ಹಣವನ್ನ ಮಾತ್ರ ಹಿಡಿದ್ರೆ ಒಂದು ಕಾರ್ಯಕ್ರಮ
ಕಾರ್ಯಕ್ರಮಕ್ಕೆ 50,000 ಅಂದ್ರೆ ಮತ್ತೊಂದು ಕಾರ್ಯಕ್ರಮಕ್ಕೆ 1,00,000. ಸೊ ದಿನಕ್ಕೆ 2 ಕಾರ್ಯಕ್ರಮಗಳನ್ನ ಹಿಡಿದ್ರೆ 1,00,000 ಆಯ್ತು. ಸೊ ತಿಂಗಳಿಗೆ 30 ದಿನಗಳು 30 ಲಕ್ಷ ಹಣವನ್ನ ಇವರು ಒಂದು ತಿಂಗಳಿಗೆ ಈಗ ಸಂಪಾದನೆಯನ್ನ ಮಾಡ್ತಾ ಇದ್ದಾರೆ. ಹೌದು ಸ್ನೇಹಿತರೆ. ಸೊ ಅಂತಹ ವ್ಯಕ್ತಿತ್ವವುಳ್ಳ ಗಿಲ್ಲಿಯನ್ನ ಕಾವ್ಯ ಅವರು ಮದುವೆ ಆಗ್ತಾರ. ಸೊ ಕಾವ್ಯ ಅವರ ಒಂದು ಕ್ರೈಟೀರಿಯಾ ಏನಿದೆ, ಸೊ ಗಿಲ್ಲಿ ಅವರು ಮದುವೆ ಆಗ್ಬೇಕಂದ್ರೆ ಕಾವ್ಯನ ಮದುವೆ ಆಗುವಂತ ಹುಡುಗನ ಕ್ರೈಟೀರಿಯಾ ಏನಿರ್ಬೇಕು, ಅವನ ಗುಣಲಕ್ಷಣಗಳು ಏನಿರ್ಬೇಕು ಅಂತ ಆಸೆ ಇದೆ ಅಂತ ಕೇಳೋದಾದ್ರೆ ಖಂಡಿತವಾಗಿಯೂ ಇಲ್ಲಿ ಕಾವ್ಯ ಶಿವ ಅವರು ಏನ್ ಹೇಳ್ತಾರಪ್ಪ ಅಂತಂದ್ರೆ, ಖಂಡಿತವಾಗಿಯೂ ನಾನು ಮದುವೆ ಆಗುವ ಹುಡುಗನ ಗುಣಲಕ್ಷಣಗಳ ಬಗ್ಗೆ ನಾನು ತುಂಬಾನೇ ಯೋಚನೆ ಮಾಡ್ತೀನಿ. ಸೊ ನನಗೆ ಒಬ್ಬ ಒಳ್ಳೆಯ ವ್ಯಕ್ತಿ ಆದ್ರೆ ಸಾಕು, ಅವನ ಮನಸ್ಸು ತುಂಬಾ ಚೆನ್ನಾಗಿರ್ಬೇಕು ಅಂತಕ್ಕಂಥದ್ದನ್ನ ಇಲ್ಲಿ ಕಾವ್ಯ ಶಿವ ಅವರು ಹೇಳ್ತಾರೆ. ಇನ್ನು ಬರ್ತಡೇ ದಿನ ಗಿಲ್ಲಿ ಅವರಿಗೆ ಕಾವ್ಯ ಅವರಿಗೆ ಒಂದು ಸೀರೆಯನ್ನ ಕೂಡ ಕೊಟ್ಟಿದ್ದಾರೆ. ಹೌದು ಸ್ನೇಹಿತರೆ, ಬರ್ತಡೇ ದಿನ ಗಿಫ್ಟ್ ಆಗಿ ಸೀರೆಯನ್ನ ಕೊಟ್ಟಿದ್ದಾರೆ. ಹೌದು, ಯಾಕಂತಂದ್ರೆ ನಾವು ನೋಡ್ಬೋದು, ಒಂದು ಕನ್ನಡದ ಹುಡುಗ ಕನ್ನಡದ ಹುಡುಗಿಯ ಕೊಡುವ ಮುಖ್ಯ ಒಂದು ಗಿಫ್ಟ್ ಅಂದ್ರೆ ಸೀರೆ ಆಗಿರ್ಬೋದು, ಬಳೆ ಆಗಿರ್ಬೋದು. ಸೊ ಇವೆಲ್ಲ ನಮ್ಮ ಕನ್ನಡತಿಯವರಿಗೆ ಒಂದೊಳ್ಳೆ ಇಷ್ಟದ ಒಂದು ಹುಡುಗರುಗಳು ಅಂತಕ್ಕಂಥ ನಾವು ಮತ್ತೊಮ್ಮೆ ನೆನ್ಪು ಮಾಡ್ಕೊಳ್ಬಹುದು. ಹೌದು ಸ್ನೇಹಿತರೆ, ಇಲ್ಲಿ ಮತ್ತು ಕಾವ್ಯ ಅವರ ಬರ್ತಡೇ ದಿನ ಏನೇನಾಯ್ತಪ್ಪ, ಗಿಲ್ಲಿ ಹಾಗೆ ಕಾವ್ಯ ನಡುವೆ ನಡೆದಿದ್ದೇನು, ಸೊ ಇದನ್ನೆಲ್ಲ ನೋಡೋದಾದ್ರೆ ಖಂಡಿತವಾಗಿಯೂ ಮೊಟ್ಟ ಮೊದಲನೇದಾಗಿ ಗಿಲ್ಲಿ ಅವರು ಕಾವ್ಯ ಅವರಿಗೆ ಒಂದು ವಿಷಯನ ಮಾಡ್ತಾರೆ. ಸೊ ಯಾವ ರೀತಿ ವಿಷಯನ ಮಾಡ್ತಾರೆ ಅಪ್ಪ ಅಂತಂದ್ರೆ, ಖಂಡಿತವಾಗಿಯೂ ಒಂದು ಮೆಸೇಜ್ ಮೂಲಕ ವಿಷಯನ ಮೊಟ್ಟ ಮೊದಲನೇದಾಗಿ ಮಾಡ್ತಾರೆ. ಸೊ ಮೆಸೇಜ್ ಮೂಲಕ ವಿಷಯನ ಮಾಡಿದಾದ್ಮೇಲೆ ಏನ್ ಮಾಡ್ತಾರೆ, ಸೊ ಅಷ್ಟಕ್ಕೆ ಬಿಟ್ಬಿಟ್ರ, ಸೊ ಖಂಡಿತವಾಗಿಯೂ ಇಲ್ಲ. ಸೊ ಹೌದು ಸ್ನೇಹಿತರೆ, 2 ಪಾರ್ಟಿಗಳಲ್ಲಿ ಅಟೆಂಡ್ ಆಗ್ತಾರೆ. ಹೌದು ಸ್ನೇಹಿತರೆ, ಕಾವ್ಯ ಶೈವ ಅವರ ಬರ್ತಡೇ ದಿನ ಏನಾಗುತ್ತೆಪ್ಪ ಅಂತಂದ್ರೆ, ಗಿಲ್ಲಿ ಅವರು ತಾವೇ ಖುದ್ದಾಗಿ ಒಂದು ಸ್ವತಃ ಪಾರ್ಟಿಯನ್ನ ಅರೇಂಜ್ ಮಾಡ್ತಾರೆ. ಸೊ ಹೌದು ಸ್ನೇಹಿತರೆ, ಸ್ವತಃ ಒಂದು ಪಾರ್ಟಿಯನ್ನ ಅರೇಂಜ್ ಮಾಡಿ ಅಲ್ಲಿ ಕಾವ್ಯ ಶೈವ ಅವರಿಗೆ ಬರ್ತಡೇಯನ್ನ ಒಂದು ವಿಷಯನ ತಿಳಿಸಿ, ಸೊ ಆ ಬರ್ತಡೇನ ತುಂಬಾ ಗ್ರ್ಯಾಂಡ್ ಆಗಿ ಆಚರಿಸಿ, ಸೊ ಒಂದು ಊಟವನ್ನ ಮಾಡ್ತಾರೆ. ಸೊ ಎಲ್ಲರೂ ಗಿಲ್ಲಿ ಅವರ ಫ್ರೆಂಡ್ಸ್ ಹಾಗೆ ಕಾವ್ಯ ಶೈವ ಅವರ ಫ್ರೆಂಡ್ಸ್ ಕೂಡ ಇನ್ವೈಟ್ ಮಾಡಿರ್ತಾರೆ. ಸೊ ಈ ರೀತಿಯಾದ ಒಂದು ಕನ್ವರ್ಸೇಷನ್ ಅವರಿಬ್ಬರು ನಡೆಯುತ್ತೆ. ಸೊ ಅದೇ ಫಂಕ್ಷನ್ ಅಲ್ಲಿ ಏನಾಗುತ್ತೆಪ್ಪ ಅಂತಂದ್ರೆ, ಗಿಲ್ಲಿ ಅವರು ಒಂದು ಕಾವ್ಯ ಶೈವ ಅವರಿಗೆ ಮರೆಯಲಾಗದ ಉಡುಗೊರೆಯನ್ನ ಕೊಡ್ತಾರೆ. ಹೌದು ಸ್ನೇಹಿತರೆ, ಅದೇನಪ್ಪಾ ಅಂತಂದ್ರೆ, ಹೌದು ಸ್ನೇಹಿತರೆ, ಖಂಡಿತವಾಗಿಯೂ ಒಂದು ಒಳ್ಳೆಯ ಉಡುಗೊರೆ ಅಂತಕ್ಕಂಥ ನಾವು ಇಲ್ಲಿ ಹೇಳ್ಬೋದು. ಸೊ ಸಿಲ್ಲಿ ಮ್ಯಾಟರ್ ಅಂತ ನಮ್ಗೆ ಅನ್ಸ್ಬೋದು, ಆದ್ರೆ ಅದಕ್ಕೆ ಒಂದು ಎಮೋಷನ್ನೇ ಬೇರೆ. ಸೀರೆ ಕೊಡೋದಂದ್ರೆ ಅದು ಒಂದು ಎಮೋಷನ್ನೇ ಬೇರೆ ಅಂತಕ್ಕಂಥ ನಾವು ಇಲ್ಲಿ ಹೇಳ್ಬೋದು. ಇನ್ನೊಂದು ಕಡೆ ಏನಾಯ್ತಪ್ಪ, ಧನುಷ್ ಆಗಿ ಇವ್ರ ನಡುವೆ ಏನಾಯ್ತು, ಏನಾದ್ರು ಮತ್ತೆ ಕಿರಿಕ್ ಆಯ್ತಾ, ಜಗಳ ಆಯ್ತಾ ಇವರಿಬ್ಬರ ನಡುವೆ ಅಂತ ನೋಡೋದಾದ್ರೆ ಖಂಡಿತವಾಗಿಯೂ ಸ್ನೇಹಿತರೆ ಸ್ವಲ್ಪ ಮಟ್ಟಿಗೆ ಬೇಜಾರ್ ಅಂತ ಹೇಳ್ಬೋದು. ಯಾಕಂತಂದ್ರೆ ಗಿಲ್ಲಿ ಹೇಗೆ ಸೆಲೆಬ್ರೇಟ್ ಮಾಡಿದ್ರು, ಅದೇ ರೀತಿ ಧನುಷ್ ಅವರು ಕೂಡ ಕಾವ್ಯ ಅವರ ಒಂದು ಬರ್ತ್ಡೇನ ಸೆಲೆಬ್ರೇಟ್ ಮಾಡೋಕೆ ಒಂದು ಅಟೆಂಡ್ ಆಗಿದ್ರು. ಸೊ ಅಲ್ಲಿ ಏನಾಯ್ತಪ್ಪ ಅಂತಂದ್ರೆ, ಕಾವ್ಯ ಶೈವ ಅವರಿಗೆ ಒಂದು ಧನುಷ್ ಅವರು ಸಿಹಿ ತಿನಿಸೋದಾಗಿರ್ಲಿ, ಸೊ ಈ ತರದ ಒಂದಿಷ್ಟು ಮ್ಯಾಟರ್ಗಳು ಅಲ್ಲಿ ಆಗೋಕೆ ಶುರುವಾದವು. ಹೌದು ಸ್ನೇಹಿತರೆ, ಈ ರೀತಿಯಾದ ಮ್ಯಾಟರ್ಗಳು ಆಗೋಕೆ ಶುರು ಆದ್ಮೇಲೆ ಸ್ವಲ್ಪ ಮನಸ್ತಾಪ ಆಯ್ತು ಅಂತಕ್ಕಂಥದ್ದನ್ನ ನಾವು ಇಲ್ಲಿ ನೋಡ್ಬೋದು. ಹೌದು ಸ್ನೇಹಿತರೆ, ಯಾಕಂತಂದ್ರೆ ಈಗ ಧನುಷ್ಗೆ ಕಾವ್ಯ ಅವ್ರ ನೋಡಿ ಒಂದು ಅಫೇರ್ ಇದೆ ಅಂತಕ್ಕಂಥ ಒಂದು ಸ್ವಲ್ಪ ನ್ಯೂಸ್ಗಳು ಹರಿದಾಡ್ತಾ ಇವೆ. ಹೌದು ಸ್ನೇಹಿತರೆ, ಯಾಕಂದ್ರೆ ನಾವು ಮಾಧ್ಯಮಗಳಲ್ಲಿ ಆಗಿರ್ಬೋದು, ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಆಗಿರ್ಬೋದು ನೋಡ್ತಿರ್ಬೋದು, ಧನುಷ್ ಅವ್ರದ್ದು ಮದುವೆ ಆಗಿದೆ ಅಂತಕ್ಕಂಥದನ್ನ ನಾವು ತಿಳ್ಕೊಂಡಿದ್ರು ಕೂಡ ಕೆಲವೊಂದಿಷ್ಟು ಮಾಧ್ಯಮದ ಮುಂದೆ ಸೊ ಈ ರೀತಿಯಾದ ನ್ಯೂಸ್ಗಳು ಹರಿದಾಡ್ತಾ ಇವೆ. ಹೌದು ಸ್ನೇಹಿತರೆ, ಅದಕ್ಕೆ ಕಾವ್ಯ ಶೈವ ಅವರು ಉತ್ತರ ಕೂಡ ಕೊಟ್ಟಿದ್ರು. ಹಾಗೆ ನಮ್ಮಿಬ್ಬರ ನಡುವೆ ಏನೂ ಇಲ್ಲ, ನಾವಿಬ್ರು ಜಸ್ಟ್ ಫ್ರೆಂಡ್ಸ್ ಅಷ್ಟೇ ಅಂತಕ್ಕಂಥದನ್ನ ಕಾವ್ಯ ಶೈವ ಅವರು ಒಂದು ಉತ್ತರವನ್ನ ಕೊಟ್ಟಿದ್ರು. ಸೊ ಆ ರೀತಿ ಆದ್ರೂ ಕೂಡ ಜನ ಬಿಟ್ಟಿಲ್ಲ. ಸೊ ಹೌದು ಸ್ನೇಹಿತರೆ, ಇವರಿಬ್ಬರ ನಡುವೆ ಅಫೇರ್ ಇದೆ ಅಂತಕ್ಕಂಥದನ್ನ ಮತ್ತೆ ಸುದ್ದಿಯನ್ನ ಹಬ್ಬಿಸ್ತಾ ಇದ್ದಾರೆ. ಹೌದು ಸ್ನೇಹಿತರೆ, ಸೊ ಇವರಿಬ್ಬರ ನಡುವೆ ಇರೋದು ಸ್ನೇಹ ಮಾತ್ರ. ಸೊ ಯಾವುದೇ ರೀತಿಯ ಒಂದು ಕೆಡಕು ಭಾವನೆ ಆಗ್ಲಿ, ಸೊ ಯಾವುದೇ ರೀತಿಯ ಒಂದು ಕೆಟ್ಟ ಪ್ರೀತಿ ಪ್ರೇಮ ವಿಚಾರ ಆಗ್ಲಿ ಏನೂ ಇಲ್ಲ ಅಂತಕ್ಕಂಥದನ್ನ ಕಾವ್ಯ ಶಿವ ಅವರು ಸ್ಪಷ್ಟವಾಗಿ ಹೇಳಿದ್ರು. ಹೌದು ಸ್ನೇಹಿತರೆ, ಒಬ್ಬ ಅವರ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಮೆಸೇಜ್ ಮಾಡಿದಾಗ ಕೂಡ ಅದನ್ನ ಇನ್ಸ್ಟಾಗ್ರಾಮ್ ಸ್ಟೋರಿ ಹಾಕಿ ಹೇಳಿದ್ರು. ಸೊ ನಿಮ್ಮ ಅಕ್ಕನಿಗೆ ಇದೇ ರೀತಿ ಕೇಳ್ತೀಯಾ, ನಿಮ್ಮ ಅಕ್ಕನ ಯಾರಾದ್ರೂ ಮದುವೆ ಆದವರಿಗೆ ಮತ್ತೆ ಮದುವೆ ಮಾಡಿಕೊಡ್ತೀಯಾ ಅಂತಕ್ಕಂಥದನ್ನ, ಸೊ ಈ ರೀತಿಯಾದ ಒಂದು ಕನ್ವರ್ಸೇಷನ್ ಮೂಲಕ ತಕ್ಕ ಉತ್ತರವನ್ನ ಇಲ್ಲಿ ಕಾವ್ಯ ಶಿವ ಅವರು ಆ ಒಂದು ಯುವಕನಿಗೆ, ಆ ಒಂದು ಅಭಿಮಾನಿಗೆ, ಮೆಸೇಜ್ ಮಾಡಿದ ಅಭಿಮಾನಿಗೆ ತಿಳಿಸಿದ್ರು. ಹೌದು ಸ್ನೇಹಿತರೆ, ಸೊ ಈ ರೀತಿಯಾದ ಒಂದು ಅಭಿಮಾನಿಗಳಿಗೆ ತಕ್ಕ ಪಾಠವನ್ನ ಕಲಿಸಿದ್ರು. ಇನ್ನು ಒಳ್ಳೆಯ ಜೋಡಿ ಅಂತಕ್ಕಂಥದನ್ನ ಇಬ್ರು ಹೇಳ್ಬೋದು. ಯಾಕಂದ್ರೆ ಇಬ್ರು ಒಂದು ಚೆನ್ನಾಗಿ ಒಂದು ಜೋಡಿ ಆಗ್ತಾರೆ. ಸೊ ಇಬ್ರು ಕೂಡ ತುಂಬಾನೇ ಚೆನ್ನಾಗಿ ಒಂದು ಬರ್ತ್ಡೇ ಮೂಮೆಂಟ್ ನಲ್ಲಿ ಸೊ ಆ ಒಂದು ಕ್ಷಣಗಳನ್ನ ಕಳೆದ್ರು. ಸೊ ಇದೇ ರೀತಿಯಾಗಿ ಮದುವೆ ಆಗಲಿ, ಆದಷ್ಟು ಬೇಗ ಮದುವೆ ಆಗಿ ಒಂದು ಸುಖಮಯವಾದ ಜೀವನವನ್ನ ನಡೆಸಲಿ ಅಂತಕ್ಕಂಥದನ್ನ ನಾವು ಆಶಿಸೋಣ. ಸೊ ಹೌದು ಸ್ನೇಹಿತರೆ, ಇವರಿಬ್ಬರ ಬಗ್ಗೆ ಜೋಡಿ ಬಗ್ಗೆ ನಿಮ್ಗೆ ಏನಿಸುತ್ತೆ, ಧನುಷ್ ಅವ್ರ ಬಗ್ಗೆ ನಿಮ್ಗೆ ಏನಿಸುತ್ತೆ ಅನ್ನೋದ್ರ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಮತ್ತೆ ಮುಂದೆ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್, ಸಿ ಯು.